ಸುಪ್ರೀಂ ಕೋರ್ಟ್ನಲ್ಲಿ ಇತಿಹಾಸದಲ್ಲೇ ಕಂಡು ಕೇಳರಿಯದ ಒಂದು ಘಟನೆ ನಡೆದಿದೆ. ನ್ಯಾಯಮೂರ್ತಿಗಳ ಮೇಲೆ ಶೂವನ್ನು ಬಿಸಾಡಿದನಂತೆ ಒಬ್ಬ. ಸುಪ್ರೀಂ ಕೋರ್ಟ್ನಲ್ಲಿ ಇತಿಹಾಸದಲ್ಲೇ ಕಂಡು ಕೇಳರಿಯದ ಒಂದು ಘಟನೆ. ಸುಪ್ರೀಂ ಕೋರ್ಟ್ನಲ್ಲಿ ಕಂಡು ಕೇಳರಿಯದ ಘಟನೆ. ವಕೀಲನೊಬ್ಬ ನ್ಯಾಯಮೂರ್ತಿಗಳ ಮೇಲೆ ತನ್ನ ಕಾಲಿನಲ್ಲಿದ್ದ ಶೂ ಅನ್ನು ಬಿಸಾಡಿದ್ದಾನೆ. ಸುಪ್ರೀಂನ ಮುಖ್ಯ ನ್ಯಾಯಮೂರ್ತಿ ಮೇಲೆ ಶೂ ಅನ್ನ ಎಸೆದಿದ್ದಾನೆ. BR ಗವಾಯಿ ಪೀಠದತ್ತ ವಕೀಲನೊಬ್ಬ, ಬೇರೆ ಯಾರು ಅಲ್ಲ, ವಕೀಲ, ಲಾಯರ್ ರಾಜಶೇಖರ್ ಕಿಶೋರ್ ಅಂತ ಆತನ ಹೆಸರು. ಈತ ತೋರಿಸಿರುವ ದುರ್ವರ್ತನೆ. ನ್ಯಾಯಮೂರ್ತಿಗಳ ಪೀಠದ ಮುಂದೆ ಹೋಗಿ ತನ್ನ ಕಾಲಲ್ಲಿದ್ದ ಶೂವನ್ನ ಬಿಚ್ಚಿ ಅದನ್ನ ವಿಚಾರಣೆಯ ವೇಳೆಯೇ ನ್ಯಾಯಮೂರ್ತಿಗಳತ್ತ ಶೂವನ್ನ ಎಸೆದಿದ್ದಾನೆ. ಕೂಡಲೇ ಆತನನ್ನ ಭದ್ರತಾ ಸಿಬ್ಬಂದಿಗಳು ವಶಕ್ಕೆ ಪಡೆದಿದ್ದಾರೆ. ಕಾನೂನನ್ನ ಓದಿರುವ ವಕೀಲ ಈತ ಶೇಮ್ ಆಗಬೇಕು. ಕಾನೂನನ್ನ ಓದಿರುವಂಥವನು ಅಲ್ಲಿ ಏನು ಯಾವುದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆಗ್ತಾ ಇತ್ತೋ, ಈತನ ತದ್ವಿರುದ್ಧವಾದಂತಹ ಅಂದರೆ ಈತ ಏನು ವಾದ ಮಾಡ್ತಾ ಇದ್ದ ಅದರ ವಿರುದ್ಧವಾಗಿ ಏನಾದರೂ ತೀರ್ಪು ಬಂತೋ ಅಥವಾ ಬರುವಂತಹ ಸಾಧ್ಯತೆ ಇತ್ತೋ ಗೊತ್ತಿಲ್ಲ, ಏನಾಗ್ತಾ ಇತ್ತು ಅಂತ ಗೊತ್ತಿಲ್ಲ. ಬಟ್ ನ್ಯಾಯಮೂರ್ತಿಗಳು ಎದುರಿಗೆ ಕೂತಿದ್ದಾರೆ, ಅವ್ರ ಹತ್ರ ಮುಂದಕ್ಕೆ ಹೋಗಿ ತನ್ನ ಕಾಲಲ್ಲಿದ್ದ ಶೂವನ್ನು ಬಿಸಾಡ್ತಾರೆ ಅಂದರೆ ಓಕೆ, ಯಾವ ಹಂತಕ್ಕೆ ಹೋಗ್ತಾ ಇದೆ? ಸುಪ್ರೀಂ ಕೋರ್ಟ್ನಲ್ಲಿ ಆಗಿರುವಂತಹ ದುರ್ಘಟನೆ ಇದು. ಮೋರ್ ಡೀಟೇಲ್ಸ್ ನನ್ನ ಕಲೀಗ ದಿಲೀಪ್ ನೀಡ್ತಾರೆ. ದಿಲೀಪ್, ಬಹುಶಃ ಇತಿಹಾಸದಲ್ಲೇ ಇಂಥ ಘಟನೆಯನ್ನ ನಾವು ಕೇಳಿರ್ಲಿಲ್ವಾ ಅಂತ? ವಿದ್ಯಾ, ಏನೊಂದು ಈ ಒಂದು ಘಟನೆ ಏನಿದೆ, ಇದು ನಿಜಕ್ಕೂ ದೇಶಾದ್ಯಂತ ಶಾಕ್ ಒಳಗಾಗುವಂತ ಘಟನೆ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ವಕೀಲ ಏನೊಂದು ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಒಂದು ಶೂ ಎಸೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆ ವಕೀಲ ತಾನು ಕೂಗ್ಕೊಂಡು ಹೋಗುವಾಗ, ಅಂದ್ರೆ ಭದ್ರತಾ ಸಿಬ್ಬಂದಿಗಳು ಆತನನ್ನ ಹಿಡಿದು ಆತ ಹೊರಗಡೆ ಹೋಗುವಾಗ ಒಂದು ಸನಾತನ ಧರ್ಮಕ್ಕೆ ಆಗಿರುವಂತಹ ಅವಮಾನವನ್ನು ನಾನು ಸಹಿಸದೆ ಈ ಕೃತ್ಯ ಎಸಗದೆ ಅಂತ ಹೇಳಿದ್ದಾನೆ. ಏನಕ್ಕೆ, ಅದು ಏನು ಪ್ರಕರಣ ಅಂತ ಹೇಳ್ಬಿಟ್ಟು ಗಮನಿಸಿದಾಗ ಒಂದು ತಿಳಿದು ಬಂದಿರೋದೇನಂದ್ರೆ, ಮಧ್ಯಪ್ರದೇಶದ ಖಜುರಾಹೋನಲ್ಲಿ ಭಗವಾನ್ ವಿಷ್ಣು ದೇವಾಲಯವಿದೆ. ಆ ದೇವಾಲಯದಲ್ಲಿರುವಂತ ಮೂರ್ತಿಯನ್ನ ಪುನರ್ಸ್ಥಾಪಿಸಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಈ ವಕೀಲ ಅರ್ಜಿ ಸಲ್ಲಿಸಿದ್ದ. ರಾಕೇಶ್ ಕಿಶೋರ್ ಅಂತ ಹೇಳಿ ಆತನ ಹೆಸರು. ಆತ ಅರ್ಜಿ ಸಲ್ಲಿಸಿದ್ದ ವೇಳೆ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರು ಅದಕ್ಕೆ ತದ್ವಿರುದ್ಧವಾದಂತಹ ಒಂದು ಟಿಪ್ಪಣಿಯನ್ನ ಕೊಟ್ಟಿದ್ರು, ತದ್ವಿರುದ್ಧವಾದಂತ ಮಾತನಾಡಿದ್ರು. ಆ ಒಂದು ಮಾತುಗಳಿಂದ ಸನಾತನ ಧರ್ಮಕ್ಕೆ ಅವಮಾನ ಆಗಿದೆ ಅಂತ ಹೇಳ್ಬಿಟ್ಟು ವಕೀಲನ ವಾದ. ಇದೇ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆ 11:35ಕ್ಕೆ ಏನೊಂದು ಕೋರ್ಟ್ ಪ್ರೊಸೀಡಿಂಗ್ಸ್ ಶುರುವಾದಾಗ ಸುಪ್ರೀಂ ಕೋರ್ಟ್ ನ ಕೋರ್ಟ್ ನಂಬರ್ 1 ನಲ್ಲಿ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರು ವಿಚಾರಣೆ ನಡೆಸಿದಂತ ಪೀಠಕ್ಕೆ ಈತ ನುಗ್ತಾನೆ. ಪೀಠದ ಮುಂಭಾಗದಲ್ಲಿ, ನ್ಯಾಯಮೂರ್ತಿಗಳ ಮುಂಭಾಗದಲ್ಲಿ ಬಂದು ನಿಂತ್ಕೊಂಡು ತನ್ನ ಕಾಲಿಗೆ ಧರಿಸಿದ್ದ ಶೂ ಅನ್ನ ಕಿತ್ತು ಅದನ್ನ ನ್ಯಾಯಮೂರ್ತಿಗಳಿಗೆ ಎಸೆಯಕ್ಕೆ ಪ್ರಯತ್ನ ಪಡ್ತಾನೆ. ಈ ಸಂದರ್ಭದಲ್ಲಿ ಸ್ಥಳದಲ್ಲೇ ಇದ್ದಂತ ಭದ್ರತಾ ಪಡೆಯ ಸಿಬ್ಬಂದಿ ಆತನನ್ನ ಹಿಡ್ಕೊಂಡು ಆತನನ್ನ ಇವಾಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಆತನ ವಿಚಾರಣೆ ನಡೀತಾ ಇದೆ. ಆತ ವಿಚಾರಣೆ ವೇಳೆ ಕೂಡ ಪದೇ ಪದೇ ಇದೇ ಮಾತನ್ನ ಹೇಳ್ತಿದ್ದಾನೆ. ಸನಾತನ ಧರ್ಮಕ್ಕೆ ಅವಹೇಳನಕಾರಿಯಾಗಿರುವಂತ ಹೇಳಿಕೆಯನ್ನು ನೀಡಿದ್ದಾರೆ. ಹಂಗಾಗಿ ಅವರ ವಿರುದ್ಧ ನಾನು ಈ ಒಂದು ಸಿಟ್ಟನ್ನ, ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ನಾನು ಈ ಕೃತ್ಯ ಎಸಗದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾನೆ. ಆದ್ರೆ ಭಾರತದ ಇತಿಹಾಸದಲ್ಲಿ ಈ ರೀತಿ, ಅದರಲ್ಲೂ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ, ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಈ ರೀತಿ ಶೂ ಎಸೆಯಕ್ಕೆ ಪ್ರಯತ್ನ ಪಟ್ಟಿರೋ ಘಟನೆ ನಿಜಕ್ಕೂ ಆಘಾತಕಾರಿ ಅಂತ ಹೇಳ್ಬೋದು ವಿದ್ಯಾ. ಓಕೆ ದಿಲೀಪ್, ಧನ್ಯವಾದ.